ಹಾಯ್ ಗೈಸ್, ವೆಲ್ಕಮ್ ಮೈ ನ್ಯೂ ವ್ಲಾಗ್. ಇವತ್ತು ಹೊರಡ್ತೀನಿ ಅಂಗಡಿಗೆ ಬೆಳಿಗ್ಗೆನೆ ಅಂತ. ಬೆಳಿಗ್ಗೆ ಹೋಗ್ತಾ ಇರ್ತೀನಿ. ಇವರು ನಮ್ಮ ಪಕ್ಕದಿಂದ ಯಾರು ಸ್ಪೀಡ್ ಹೋಗ್ಬಿಡ್ತಾರೆ. ಆಮೇಲೆ ಮಲ್ಸಂದ್ರ ಹತ್ರ ಟೀ ಕುಡಿಯೋಣ ಅಂತ ಟೀ ಕುಡಿಯೋಕೆ ಬರ್ತೀನಿ. ಇದು ಬಂದು ಮಲ್ಸಂದ್ರ ಬ್ರಿಡ್ಜ್ ಇಳಿದ ತಕ್ಷಣ ಅಯ್ಯೂಬ್ ಟೀ ಸ್ಟಾಲ್ ಅಂತ. ಇದು ಇವರು ಒಳ್ಳೆಯವರು. ಇವ್ರ ಅಂಗಡಿಗೆ ಹೋದ್ರೆ ಯಾರು ಹೋದ್ರೂ ಫ್ರೆಶ್ ಟೀ ಮಾಡಿಕೊಡ್ತಾರೆ. ನನಗೆ ಅಂತ ಅಲ್ಲ, ಯಾರಿಗೂ ಅಂತ ಏನೂ ಇಲ್ಲ, ಎಲ್ಲರಿಗೆ ಫ್ರೆಶ್ ಟೀ ಮಾಡಿಕೊಡ್ತಾರೆ. ಇವರೇ ಅಯ್ಯೂಬಣ್ಣ ಅಂದರೆ ಒಳ್ಳೆಯವರು ಇವರು. ಆಮೇಲೆ ಸರಿ ಟೀ ಕುಡ್ಕೊಂಡು ಹೊಲ್ಟಾನ ಅಂತ ಈಗ ಹೊಲ್ಟಕ್ಕೆ ಮನ್ಸು ಮಾಡ್ತೀನಿ. ಇವ್ರು ಬಂದು ಇವ್ರ ಹೋಟ್ಲಿಂದ ವರ್ಕರ್. ಆಮೇಲೆ ಹೊಲ್ಟಾನ ಈಗ ಅಂತ ಹೊಲ್ತೀನಿ. ಇದು ಬಂದು ಈಗ ಗುಬ್ಬಿ ಎಂಟ್ರೆನ್ಸ್. ಇದು ಆರಾಮಾಗಿ ಹೋಗ್ತಾ ಇರ್ತೀನಿ. ಅಂಗಡಿಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇರತ್ತೆ, ಬನ್ನಿ ಎಲ್ಲಿದ್ದೀರಾ ಅಂತ. ಸರಿ, ಯಾಕಂದರೆ ಇವತ್ತು ಒಂಚೂರು ಲೇಟ್ ಆಗಿರುತ್ತೆ, ಏನೋ ಪರ್ಸ್ನಲ್ ಕೆಲಸಗಳು ಇರುತ್ತೆ. ಸರಿ ಆಯಿತು, ಬರ್ತಾ ಇದ್ದೀನಿ ಅಂತ ಈಗ ಅಂಗಡಿಗೆ ಎಂಟ್ರಿ ಆಗ್ತೀನಿ. ಅಂಗಡಿಗೆ ಎಂಟ್ರಿ ಆದ ತಕ್ಷಣ ನೋಡಿದ್ರೆ ಇವರು HDB ಫೈನಾನ್ಸ್ ಅವರು ನಂದೀಶ್ ಅಂತ. ಇವರು ನಮ್ಮಿಂದ ಮುಂಚೆನೇ ಬಂದಿರ್ತಾರೆ. ಯಾವುದೂ ಒಂದು ಲೋನ್ ಇದ್ದರೆ ಹೇಳಿ ಮಾಡಿಕೊಡೋಣ ಅಂತ ಕಸ್ಟಮರ್ಗೆ ಅಂತ. ಸರಿ ಓಕೆ ಅಂತ ಈಗ ನೋಡಿ ಅಂಗಡಿಗೆ ಎಂಟ್ರಿ ಆಗ್ತೀನಿ. ಆಮೇಲೆ ಎಂಟ್ರಿ ಆದ ತಕ್ಷಣ ಒಂದು ಫೋನ್ ಡಿಸ್ಪ್ಲೇಗೆ ಬಂದಿರತ್ತೆ. ಇದು ಬಂದು ರೆಡ್ಮಿ ನೋಟ್ 8 ಒರಿಜಿನಲ್ ಡಿಸ್ಪ್ಲೇ ಹಾಕಿ ಆರಾಮಾಗೆ ಈಗ ಫಿಟ್ಟಿಂಗ್ ಮಾಡೋಣ ಅಂತ ಫಿಟ್ಟಿಂಗ್ ಮಾಡ್ತೀನಿ. ಆಮೇಲೆ ಫಿಟ್ಟಿಂಗ್ ಆದ ತಕ್ಷಣ ಇನ್ನೊಂದು ಫೋನ್ ಬಂದಿರತ್ತೆ ನೋಡಿ. ಇದು ಫಿಟ್ಟಿಂಗ್ ಆಗಿರೋದು ಡಿಸ್ಪ್ಲೇ. ಇನ್ನೊಂದು ಫೋನ್ ಯಾವುದು ಬಂದಿರತ್ತೆ ಅಂದರೆ ವಿವೋದು ಬಂದಿರತ್ತೆ. ಇದು ನೋಡಿ ನೋಟ್ 8 ಫಿಟ್ಟಿಂಗ್ ಮಾಡಿ ಆರಾಮಾಗಿ ಎಲ್ಲ ಚೆಕ್ ಮಾಡಿ ಆರಾಮಾಗಿ ಇಕ್ಬಿಡ್ತೀನಿ. ಕಸ್ಟಮರ್ ಬರ್ತಾರೆ, ಸರಿ ಆಯಿತು ಅಂತ ಈಗ ಮಾತಾಡಿ ಅವ್ರಿಗೆ ಕೊಟ್ಬಿಡೋಣ ಅಂತ ಮನ್ಸು ಮಾಡ್ತೀನಿ. ಆಮೇಲೆ ಸರಿ ಅಂತ ಇನ್ನೊಂದು ಇದೆ, ವಿವೋ ಅಂತಲ್ಲ, ಇದೇ ವಿವೋ ಫೋನು. ವಿವೋದು ಬ್ಯಾಟ್ರಿ ಹೋಗಿರುತ್ತೆ. ಸರಿ ಬ್ಯಾಟ್ರಿ ತರಿಸಿ ಹಾಕಿರ್ತೀನಿ ನೋಡಿ. ಇದು ಹೋಗಿರೋದು ಬ್ಯಾಟ್ರಿ ಇದು. ಸರಿ ಬ್ಯಾಟ್ರಿ ಹಾಕೋಣ ಅಂತ ಆರಾಮಾಗಿ ಬ್ಯಾಟ್ರಿ ಬಂದಿರುತ್ತೆ, ಬ್ಯಾಟ್ರಿ ಹಾಕ್ಬಿಡ್ತೀನಿ. ಆಮೇಲೆ ನೋಡಿ ಬ್ಯಾಟ್ರಿ ಹಾಕಿಸ್ಕೊಂಡು ಇವರು ಹೊಳ್ತಾರೆ. ಸರಿ ಇವ್ರದ್ದು ಬಿಲ್ ಆಗುತ್ತೆ, ಎಲ್ಲ ಇಸ್ಕೊಂಡು ಸರಿ ಆಯಿತು ಅಂತ ಈಗ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ಕೊತೀನಿ ಅಲ್ಲಿಂದ ತನಕ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ಇವರು ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಇರೋದು, ಗುಬ್ಬಿ ಬಸ್ ಸ್ಟ್ಯಾಂಡ್ನಲ್ಲಿ ಇರೋದು. ಇವರು ಪಾಪ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ನಮಗೆ. ಇವರು ಇನ್ನೊಬ್ಬರು ಇದ್ದಾರಲ್ಲ, ಕೈ ಅಲ್ಲಾಡಿಸ್ತಾವ್ರಲ್ಲ, ಇವರು ಒಳ್ಳೆ ಮನುಷ್ಯವರು. ಇಷ್ಟಿಂದ ಹೋದ್ರೂ ಒಳ್ಳೆ ಮನಸ್ಸಿಂದ ಮಾತಾಡ್ತಾರೆ, ಒಳ್ಳೆ ಖುಷಿಯಾಗಿ ಮಾತಾಡ್ತಾರೆ. ಸರಿ ಅಂತ ಈಗ ಪಾರ್ಸಲ್ ಇಸ್ಕೊಳ್ಳೋಣ ಅಂತ ಪಾರ್ಸಲ್ಗೆ ಬೇರೆ ಕಡೆ ಹೋಗ್ತೀನಿ. ಆಮೇಲೆ ಅಂಗಡಿನಲ್ಲಿ ಒಂದು UV ಗಿಲಾಸ್ ಬಂದಿರತ್ತೆ. ಇದು UV ಗಿಲಾಸ್ ಐತಲ್ಲ, ನೋಡೋಕ್ಕೆ ಈಸಿ ಪ್ರೋಸೆಸ್. ಇದು ಯಾರ ಕೈಯಿಂದನೂ ಬೇಗ ಆಗಲ್ಲ. ನೀವು ಯಾರು ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮಿಸ್ ಆಗಿ ಸ್ಪೀಕರ್ನಲ್ಲಿ ಏನೋ ಗ್ಲೂ ಹೋಗ್ಬಿಟ್ರೆ ಸ್ಪೀಕರ್ ಕೇಳಲ್ಲ, ಡಿಸ್ಪ್ಲೇ ಒಳಗಡೆ ಹೋಗ್ಬಿಟ್ರೆ ಡಿಸ್ಪ್ಲೇ ಬರಲ್ಲ, ಪವರ್ ಬಟನ್ ಒಳಗಡೆ ಹೋದರೆ ಬಟನ್ಗಳು ಯೂಸ್ ಆಗಲ್ಲ. ಅದಕ್ಕೆ ನಾವು ಮಾಡೋದು ನೋಡಿ ನಿಮಗೆ ಹಾಕಕ್ಕೆ ಬಂದಿಲ್ಲ ಅಂದರೆ ನಮ್ಮ ತಗೊಂಬನ್ನಿ, ನಾವು ಹಾಕ್ಕೊಡ್ತೀವಿ. ಆಮೇಲೆ ಇದು ಸರಿ ಅಂತ ಈಗ ಈ ಕಡೆ ಆ ಕಡೆಯಿಂದ ಇದು ಮಾಡೋಣ ಅಂತ ಇದು ಮಾಡ್ತಾ ಇರ್ತೀನಿ. ಗ್ಲೂ ಈ ಕಡೆ ಆ ಕಡೆ ಎಲ್ಲ ಆಗಿರತ್ತೆ. ಆಮೇಲೆ ಈಗ ಲೈಟಿಂಗ್ನಲ್ಲಿ ಇಕ್ತೀನಿ. ಇದು ಲೈಟಿಂಗ್ ಕಂಪಲ್ಸರಿ ಇಕ್ಲೇಬೇಕು. ಇದು ಇಕ್ಲಿಲ್ಲ ಅಂದರೆ UV ಗಿಲಾಸ್ ಕೂತ್ಕೊಳ್ಳಲ್ಲ. ಸರಿ ಆಯಿತು ಅಂತ ಈಗ ಕಸ್ಟಮರ್ಗೆ ನೋಡಿ ಆನ್ ಮಾಡಿ ತೋರಿಸ್ತೀನಿ. ಇದು ಆನ್ ಮಾಡಿ ತೋರಿಸಿದ ತಕ್ಷಣ ಕಸ್ಟಮರ್ ಖುಷಿ ತಗೊಂಡೋಗ್ತಾರೆ. ನೋಡಿ ಫೋನ್ ಆನ್ ಮಾಡಿದೆ, ವಿವೋ Y200 Pro. ಕಸ್ಟಮರ್ ಖುಷಿಯಾಗಿ ನೋಡಿ ತೋರಿಸ್ತಾರೆ. ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಹೋಗಬೇಡಿ, ಪ್ಲೀಸ್ ಲೈಕ್ ಮಾಡಬೇಕು. ಆಮೇಲೆ ಸೇಟು ಬಂದಿರ್ತಾರೆ. ಸೇಟು ನಾವು ಅದೇ ಟೆಂಪರ್ ಗಿಲಾಸ್ ಎಲ್ಲ ಏನೇನು ತೊಗೊಳ್ತಾ ಇರ್ತೀವಿ. ಟೆಂಪರ್ ಗಿಲಾಸ್ ತೊಗೊಂಡ್ಬಿಟ್ಟು ಸೇಟು ಲೆಕ್ಕ ಹಾಕ್ತಾರೆ. ಸರಿ ಆಯಿತು ನಿಮ್ಮ ಬಿಲ್ ಅಂತ ತಗೊಳ್ಳಿ ಅಂತ ಕೊಟ್ಬಿಡ್ತೀನಿ. ಆಮೇಲೆ ಸರಿ ಅಂತ ಸೇಟು ಕ್ಯಾಮ್ರಾ ನೋಡಿದ ತಕ್ಷಣ ಒಂದು ಇದಾಗಿರತ್ತೆ. ಪಾರ್ಸಲ್ ಅಂದಲ್ಲ, ಇದೇ ಪಾರ್ಸಲ್ ಬಂದಿದ್ದು ಪೋಕೋ C61 ಅಂತ. ಇದು 4GB ರ್ಯಾಮು, 64GB ಇಂಬಿಲ್ಟ್, 5200 ರೂಪಾಯಿ. ಕಮ್ಮಿ ಮೊಬೈಲ್ ಇದು. ಯಾರಿಗೂ ಬೇಕಂದರೆ ತೊಗೊಬೋದು. ಸರಿ ಅಂಗಡಿನಲ್ಲಿ ನೀರು ಖಾಲಿಯಾಗಿರುತ್ತೆ. ಅಂಗಡಿಗೆ ನೀರು ತೊಗೊಳ್ಳೋಣ ಅಂತ ನೀರು ತೊಗೊಳಕ್ಕೆ ಬಂದಿರ್ತೀನಿ. ಈಗ ನೋಡಿ ನಮ್ಮ ಲಿಲಿನ್ಸ್ ಕ್ಯಾಮ್ರಾ ನೋಡಿದ ತಕ್ಷಣ ಹೆಂಗೆ ಮಾಡ್ತಾರೆ. ಪಾಪ ಒಳ್ಳೆ ಮನುಷ್ಯರು ಇವರು. ನಮ್ಮ ಅಂಗಡಿನಲ್ಲಿ ನಾವು ಎಲ್ಲ ಒಳ್ಳೆಯಿಂದ ಇರ್ತೀವಿ. ಆಮೇಲೆ ಪೋಕೋ M6 Pro ಅಂತ ಬಂದಿರತ್ತೆ, ಇನ್ನೊಂದು ಹೊಸ ನಮ್ಮ ಅಂಗಡಿಗೆ. ಇದೂ 5G ಹ್ಯಾಂಡ್ಸೆಟ್, ಕಮ್ಮಿ ಬಜೆಟ್ನಲ್ಲಿ ಸಿಗುತ್ತೆ. ಇದು 12,500ಗೆಲ್ಲ ಸಿಗತ್ತೆ, 464 ಸಿಗತ್ತೆ. ಆಮೇಲೆ ಸರಿ ಆಯಿತು ಅಂತ ನೋಡಿ ಇದು ಆದಮೇಲೆ ಆರಾಮಾಗೆ ನೋಡ್ಕೊಳ್ಳಿ. ಪೋಕೋ M6 Pro ಇದು ಒಳ್ಳೆ ಹ್ಯಾಂಡ್ಸೆಟ್ಟು, ಬಟ್ ವಿವೋಯಿಂದ ಅಷ್ಟೊಂದು ಒಳ್ಳೇದಿಲ್ಲ. ಆಮೇಲೆ ನಮ್ಮ ಅಂಗಡಿಗೆ ರಮೇಶ್ ಅಣ್ಣ, ಇವರು ಗುಬ್ಬಿ ಕಿಂಗ್. ಇವ್ರು ಬಂದಿರ್ತಾರೆ. ಕ್ಯಾಮ್ರಾ ನೋಡಿದ ತಕ್ಷಣ ಏನೇನೋ ಮಾಡಿಬಿಡ್ತೀವಿ ಅಂತ ಮುಖ ತೋರಿಸಲ್ಲ ಇವರು. ಆಮೇಲೆ ಸರಿ ಅಂತ ಇವರು T3 Lite 5G ತೊಗೊಳಕ್ಕೆ ಬಂದಿರ್ತಾರೆ. ಒಳ್ಳೆ ಕಸ್ಟಮರ್, ಹ್ಯಾಪಿ ಕಸ್ಟಮರ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ.
ಆಮೇಲೆ ನಮ್ಮ ಶರತ್ ಇವರು ನೋಡಿ, ಇವ್ರ ಒರಿಜಿನಲ್ ಹೆಸರು ಶರತ್ ಅಂತ. ಇವರು ಸುಮ್ಮನೆ ನಾವು ಚಿಲಿಲಿಲಿನ್ಸ್ ಅಂತ ಹೇಳ್ತೀವಿ. ಕ್ಯಾಮ್ರಾ ನೋಡಿದ ತಕ್ಷಣ ನಗ್ತಾ ಇರ್ತಾರೆ, ನಾನು ಏನೇನೋ ಹೇಳ್ಬಿಡ್ತೀನಿ ಅಂತ ಅವ್ರಿಗೆ. ಪಾಪ ನನ್ನ ತಮ್ಮ ಇದ್ದಂಗೆ ಇವನು ನೋಡಿ, ಎಷ್ಟು ಕ್ಯೂಟಾಗಿ ಅವನೇ, ನಮ್ಮ ಗುಬ್ಬಿ ಹೀರೋ ಥರ ಇವರು. ಆಮೇಲೆ ಈಗ ನೋಡಿ ನಮ್ಮ ಪುನೀತಣ್ಣ ಅಂತ ಇವರು ಈಗ ಬರ್ತಾರೆ ನೋಡಿ, ಲೆಫ್ಟ್ನಲ್ಲಿ ಇರ್ತಾರೆ. ಪುನೀತಣ್ಣ ಕಾಮಿಡಿ ಮಾಡ್ತಾ ಇರ್ತಾರೆ, ನಮ್ಮ ಶರತ್ ಹಿಂಗೆ ಹಂಗೆ ಅಂತ. ಇವ್ರದ್ದು ಒಂದು ಚಂದು ಅಂತ ಒಬ್ಬರು ಅವರೇ ಫ್ಯಾನ್ ಫಾಲೋಯಿಂಗ್. ಆಮೇಲೆ ಸಿಂಗೇನಹಳ್ಳಿ ಬ್ರಿಡ್ಜ್ ಹತ್ರ ಹೊಲ್ಟಾನ ಅಂತ ಈಗ ಅಂಗಡಿಯಿಂದ ಹೊಳ್ತೀನಿ. ಇವನು ಅಲಿ ಅಂತ, ಇವನು ಟೀ ಹೋಟ್ಲು ಇರೋದು. ಇವನು ನೈಟ್ 24 hours ಇರುತ್ತೆ. ಗುಬ್ಬಿಯಿಂದ ಬಂದರೆ ಬ್ರಿಡ್ಜಿಂದ ಮುಂಚೆನೇ ಸಿಗತ್ತೆ. ಆಮೇಲೆ ತುಮಕೂರಿಂದ ಬಂದರೆ ಸಿಂಗೇನಹಳ್ಳಿ ಬ್ರಿಡ್ಜ್ ಇಳಿದ ತಕ್ಷಣ ಇವರು ಟೀ ಹೋಟ್ಲು ಸಿಗತ್ತೆ. ಒಳ್ಳೆಯಿಂದ ಟೀ ಮಾಡಿಕೊಡ್ತಾನೆ. ನೈಟ್ ಔಟ್ ಅಂದರೆ ಇದು ಮಾಡಿ. ಆಮೇಲೆ ಇವ್ರು ನನ್ನ ಫ್ರೆಂಡ್ ವೇಟ್ ಮಾಡಿಸ್ತಾ ಇರ್ತಾನೆ ಹೈವೇನಲ್ಲಿ. ಈಗ ಬಂದ ಇವನು 1 hour ನಾನು ವೇಟ್ ಮಾಡ್ತೀನಿ ಇವನಿಗೆ. ವೇಟ್ ಮಾಡಿದ ತಕ್ಷಣ ಇವನು ಸಿಲಿಂಡ್ರ್ ಖಾಲಿ ಆಗಿರತ್ತೆ ಅಂತ ಮನೆಯಿಂದ ತೊಗೊಂಬರ್ತಾನೆ. ಸರಿ, ಇವ್ರ ಗುಬ್ಬಿನಲ್ಲೇ ಮದುವೆ ಆಗಿರೋದು, ಅದಕ್ಕೆ ಸರಿ ಆಯಿತು ಅಂತ ಈಗ ಹೊಲ್ಟಾನ ಅಂತ ಹೊಳ್ತೀನಿ. ಇವರು ಒಂಚೂರು ಸಿಗರೇಟ್ ಅಭ್ಯಾಸ ಜಾಸ್ತಿ ಇವ್ರಿಗೆ, ಸಿಗರೇಟ್ ಹಚ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ನಾನು ಬೇಡ ಅಂತೀನಿ. ಸರಿ ಆಯಿತು ಹೊಲ್ಟಾನ ಅಂತ ಈಗ ನೋಡಿ ಏನು ಫೋರ್ಸ್ನಲ್ಲಿ ಹೋಗ್ತಾ ಇರ್ತಾರೆ. ಇವರು ಮರ್ತಿರ್ತಾರೆ ನನ್ನ ಗಾಡಿನಲ್ಲಿ ಪೆಟ್ರೋಲ್ ಐತೆ ಇಲ್ಲ ಅಂತ, ಹೀರೋ ಫೀಲಿಂಗ್ನಲ್ಲಿ ಬಂದುಬಿಡ್ತಾರೆ ಇವರು. ಸರಿ ಆಯಿತು, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ ಬನ್ನಿ ಅಂತ ಹೋಗ್ತಾ ಇರ್ತೀವಿ. ಆಮೇಲೆ ಒಂಚೂರು ಮುಂದೆ ಹೋದ ತಕ್ಷಣ ಮಲ್ಸಂದ್ರ ಆ ಥರ ಏನಾಗುತ್ತೆ, ಇವ್ರ ಗಾಡಿ ಇದು ಪೆಟ್ರೋಲ್ ಆಗಿಬಿಡತ್ತೆ. ಅದೇ ಹಾಡು ಅದೇ ರಾಗ ನೋಡಿ. ತಿರ್ಗಾ ನಾನು ಟೋ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ತಿರ್ಗಾ ಇಲ್ಲಿಂದ ನಾನು ಹೆಗ್ಗೆರೆ ಟೋ ಮಾಡ್ತೀನಿ. ನೀವು ಈ ಥರ ಎಲ್ಲ ನೋಡ್ಕೊಂಡು ಟೋ ಮಾಡಬೇಕು, ಹುಷಾರಾಗಿ ಹೋಗಬೇಕು. ಯಾಕಂದರೆ ಅಮ್ಮ ಅಪ್ಪ ಎಲ್ಲ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ಜೋಶ್ನಲ್ಲಿ ಗಾಡಿ ಓಡಿಸ್ಬೇಡ್ದು, ಯಾಕಂದರೆ ಮನೆಯಲ್ಲಿ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ. ಇದು ಬಂದು ಹೆಗ್ಗೆರೆ ಪೆಟ್ರೋಲ್ ಬಂಕ್ ಇದು. ಸರಿ ಆಯಿತು ಅಂತ ಹೆಗ್ಗೆರೆ ಪೆಟ್ರೋಲ್ ಬಂಕ್ದಾಗ ಟೋ ಮಾಡ್ತೀನಿ ನಾನು. ಹೆಂಗೂ ಹುಷಾರಾಗಿ ಬರ್ತೀನಿ, ಪೆಟ್ರೋಲ್ ಹಾಕಿಸ್ಕೊಂಡು. ಈಗ ನಮ್ಮದು ನಿಸಾರಣ ಅಂತ ಅವರೇ ಒಬ್ಬರು. ನಿಸಾರಣ ಇದ್ದಾರಲ್ಲ, ಬಿಜಿಪಳ್ಳಿ ಸರ್ಕಲ್ನಲ್ಲಿ IC ವರ್ಕ್ ಕೆಲಸ ಮಾಡೋದು ಇವರು. ನಿಸಾರಣ ಅಲ್ಲ ಇವರು ನದೀಮಣ ಅಂತ ಇವರು. ನೋಡಿ ಇವ್ರಿಗೆ ಕ್ಯಾಮ್ರಾ ನೋಡಿದ ತಕ್ಷಣ ಇವರೇ ನಿಸಾರಣ ಅಂದರೆ. ಪ್ಲೀಸ್ ನೋಡಿ, ನಮ್ಮ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಮಾಡಬೇಕು. ನಮ್ಮ ಥರ ಯಾವುದು ಕೆಲಸ ಇದ್ರೂ ನಾವು ಮಾಡಿಕೊಡ್ತೀವಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದು ನೋಡಿ ಮೈಕ್ರೋಸ್ಕೋಪ್ ಇದು. ನೀವು ನಮ್ಮ ವಿಡಿಯೋ ನೋಡಿದ್ರೂ ನಮಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಬಾಯ್.